ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿಕಾಮ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ 2024 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 3 ರೇಷಿಯೋ ಅನಾಲಿಸಿಸ್ ಮೇಲೆ ಕೇಳಿದ್ದಾರೆ ಸೆಕ್ಷನ್ ಬಿಗೆ. ಬನ್ನಿ ಆ ಒಂದು ಕ್ವಶನ್ಸನ್ನು ಹೇಗೆ ಆನ್ಸರ್ಸನ್ನು ಮಾಡೋದು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ನಿಮಗೆ ಯಾವೆಲ್ಲ ಟಾಪಿಕ್ ಬೇಕೋ ಆ ಟಾಪಿಕನ್ನು ನನಗೆ ಕಮೆಂಟ್ ಮೂಲಕ ತಿಳಿಸೋ ಮುಖಾಂತರ ಫ್ರಮ್ ದಿ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಎಕ್ಸ್ಪೆನ್ಸಸ್ ರೇಷಿಯೋ. ನೋಡಿ ನಮ್ಗೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದರೆ ಎಕ್ಸ್ಪೆನ್ಸಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂಡ್ ಸೆಗ್ಮೆಂಟ್ ರೇಷಿಯೋಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರೇಷಿಯೋ ಮತ್ತು ಮಾರ್ಕೆಟ್ ಎಕ್ಸ್ಪೆನ್ಸಸ್ ರೇಷಿಯೋ ಆಗಿ ಸೆಗ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ನಾವು ಎಕ್ಸ್ಪೆನ್ಸಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಯಾವ್ದು ಬರುತ್ತೆ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಏನು ಬರ್ತಾ ಹೋಗುತ್ತೆ ಅದನ್ನು ನೀವು ಸೆಗ್ಮೆಂಟ್ ಮಾಡಿ ಡಿವೈಡ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ನಮ್ಗೇನೇನು ಕೊಟ್ಟಿದ್ದಾರಪ್ಪ ಅಂದರೆ ಸೇಲ್ಸ್ ಕೊಟ್ಟಿದ್ದಾರೆ 4,50,000, ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ 50,000, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 60,000, ಇಂಟ್ರೆಸ್ಟ್ ಆನ್ ಲೋನ್ ಇದೆ 20,000, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದೆ 40,000. ಇಷ್ಟು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನಮಗೆ ಎಕ್ಸ್ಪೆನ್ಸಸ್ ರೇಷಿಯೋನು ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಮತ್ತು ಆ ಎಕ್ಸ್ಪೆನ್ಸಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಸೆಗ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋನ ಸೆಗ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಿಮಗೆ ವೆರಿ ಸಿಂಪಲ್. ಸೊ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಎಕ್ಸ್ಪೆನ್ಸಸ್ ರೇಷಿಯೋ ಅಂದರೆ ಗೊತ್ತಿರಬೇಕು. ದಟ್ ಈಸ್ ಎಕ್ಸ್ಪೆನ್ಸಸ್ ರೇಷಿಯೋ ಫಾರ್ಮುಲಾ ಏನಿರುತ್ತಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ರೇಷಿಯೋ ಈಕ್ವಲ್ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಕ್ಸ್ಪೆನ್ಸಸ್ ರೇಷಿಯೋ ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ರೇಷಿಯೋ ಈಕ್ವಲ್ಸ್ ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಎಕ್ಸ್ಪೆನ್ಸಸ್ ರೇಷಿಯೋ ಸಿಗುತ್ತೆ. ಈಗ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ನಿಮಗೆ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ ಅದನ್ನು ನೀವು ಟೋಟಲ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನಾನು ನಿಮಗೆ ಇಲ್ಲಿ ಟೋಟಲ್ ಮಾಡಿ ತೋರಿಸಿರ್ತೀನಿ. ದಟ್ ಈಸ್ ಟೋಟಲ್ ಎಕ್ಸ್ಪೆನ್ಸಸ್ ಈಕ್ವಲ್ಸ್ ಯಾವುದಿದೆಯಪ್ಪ ಅಂದರೆ, ಸೊ ಒಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇದೆ, ದಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಇಂಟ್ರೆಸ್ಟ್ ಆನ್ ಲೋನ್ ಪ್ಲಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ನೋಡಿ ಮೂರು ಎಕ್ಸ್ಪೆನ್ಸಸ್ಸು, ಈ ಮೂರು ನೀವು ಟೋಟಲ್ ಮಾಡಿಕೊಂಡ್ರೆ ಸೊ ನಿಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತಪ್ಪ ಅಂದರೆ 60,000, 20,000 ಪ್ಲಸ್ 40,000 ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,20,000 ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ಸು 1,20,000 ಸಿಗ್ತಾ ಹೋಗುತ್ತೆ. ಸೊ ಅಪ್ಲೈ ಮಾಡಿ ಫಾರ್ಮುಲಾಗೆ. ದಟ್ ಈಸ್ ಟೋಟಲ್ ಎಕ್ಸ್ಪೆನ್ಸಸ್ ಬಂದು 1,20,000 ಟೋಟಲ್ ಎಕ್ಸ್ಪೆನ್ಸಸ್ ಇದೆ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂದರೆ, ನೋಡಿ ನೆಟ್ ಸೇಲ್ಸ್ ಅಂದರೆ ಅದನ್ನು ನಿಮ್ಗೆ ಇಲ್ಲಿ ತೋರಿಸಿರ್ತೀನಿ. ನೆಟ್ ಸೇಲ್ಸ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂದರೆ ನೆಟ್ ಸೇಲ್ಸ್ ಅಂದರೆ ಯಾವ ಥರ ಕ್ಯಾಲ್ಕುಲೇಷನ್ಸನ್ನು ಮಾಡ್ತೀವಿ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೇಲ್ಸಲ್ಲಿ ಸೇಲ್ಸ್ ರಿಟರ್ನ್ಸನ್ನು ಮೈನಸ್ ಮಾಡಿಕೊಂಡ್ರೆ ಬರೋದೆ ನೆಟ್ ಸೇಲ್ಸ್. ಈಗ ನನ್ನ ಹತ್ರ ಸೇಲ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸೇಲ್ಸ್ ಬಂದು 50,000 ಇದೆ. ಇದರಲ್ಲಿ ಮೈನಸ್ ಸೇಲ್ಸ್ ರಿಟರ್ನ್ ಎಷ್ಟಿದೆಯಪ್ಪ 50,000 ಸೇಲ್ಸ್ ರಿಟರ್ನ್ ಇದೆ. ಸೊ ಸೇಲ್ಸಲ್ಲಿ ಸೇಲ್ಸ್ ರಿಟರ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ ಎಷ್ಟು ಬರುತ್ತೆ ಅಂದರೆ 4,00,000 rupees ನೆಟ್ ಸೇಲ್ಸ್ ಬರುತ್ತೆ. ಸೊ ಯಾವಾಗಲೂ ನೀವು ನೆಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ ಕೇಸ್ ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಅಂತ ಕೊಟ್ಟಿದ್ರೆ ನೀವು ಸೇಲ್ಸಲ್ಲಿ ಸೇಲ್ಸ್ ರಿಟರ್ನ ಲೆಸ್ ಮಾಡಿಕೊಂಡೆ ನೀವು ನೆಟ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಟೋಟಲ್ ಸೇಲ್ಸ್ ನನ್ನ ಹತ್ರ 4,50,000 ಇದೆ, ಸೇಲ್ಸ್ ರಿಟರ್ನ್ 50,000 ಇದೆ. ಆ ಎರಡು ಅಡ್ಜಸ್ಟ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ ಎಷ್ಟು ಬರುತ್ತಪ್ಪ ಅಂದರೆ 4,00,000 rupees ಬರುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ 1,20,000 ಡಿವೈಡೆಡ್ ಬೈ ನೆಟ್ ಸೇಲ್ಸ್ 4,00,000 ಇಂಟು 100 ಮಾಡಿದ್ರೆ ಇಂಟು 100 ಯು ವಿಲ್ ಗೆಟ್ ಎಕ್ಸ್ಪೆನ್ಸಸ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡಿ 1,20,000 ಡಿವೈಡೆಡ್ ಬೈ 4,00,000 ಇಂಟು 100. ಸೊ ನಮಗೆ ಎಕ್ಸ್ಪೆನ್ಸಸ್ ರೇಷಿಯೋ 30% ಬರುತ್ತೆ. ಎಕ್ಸ್ಪೆನ್ಸಸ್ ರೇಷಿಯೋ 30% ಬರುತ್ತೆ. 30% ಎಕ್ಸ್ಪೆನ್ಸಸ್ ರೇಷಿಯೋ 30% ಬರುತ್ತೆ. ಸೊ ಇದನ್ನೇ ನಮಗೆ ಕ್ಯಾಲ್ಕುಲೇಷನ್ಸನ್ನು ಮಾಡಲಿಕ್ಕೆ ಹೇಳಿದ್ರು, ಎಕ್ಸ್ಪೆನ್ಸಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಎಕ್ಸ್ಪೆನ್ಸಸ್ ರೇಷಿಯೋ ನಿಮಗೆ 30% ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸ್ ಅಂದರೆ ಎಲ್ಲ ಎಕ್ಸ್ಪೆನ್ಸ್ನ ಟೋಟಲ್ ಮಾಡ್ಕೊಳ್ಳಿ. ನೆಟ್ ಸೇಲ್ಸ್ ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದ್ರೆ ನಿಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಕ್ಸ್ಪೆನ್ಸಸ್ ರೇಷಿಯೋ 30% ಬರುತ್ತೆ.
ಸೊ ಅವ್ರು ನಮ್ಗೆ ಹೇಳಿದರೆ ಎಕ್ಸ್ಪೆನ್ಸಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ದಾದ್ಮೇಲೆ ನೀವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಮತ್ತು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋನ ಸೆಗ್ಮೆಂಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿರೋದ್ರಿಂದ ಕ್ಯಾಲ್ಕುಲೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಈಕ್ವಲ್ಸ್ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಈಕ್ವಲ್ಸ್ ಅಡ್ಮಿನಿಸ್ಟ್ರೇಟಿವ್ expenses divided by into 100 into 100 ಮಾಡಿದ್ರೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಸಿಗುತ್ತೆ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಈಕ್ವಲ್ಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಬರುತ್ತೆ. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ಅಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ 60,000 ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ. ಸೊ ನಾವು ಸಿಂಪ್ಲಿಫೈ ಮಾಡೋಣ 60,000 ಡಿವೈಡೆಡ್ ಬೈ ನೆಟ್ ಸೇಲ್ಸನ್ನು ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ 4 lakh rupees ನೆಟ್ ಸೇಲ್ಸ್ ಇದೆ 4 lakh ಇಂಟು 100 ಮಾಡಿ. ಸೊ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಸಿಗುತ್ತೆ 60,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಮಗೆ 15% ಸಿಗುತ್ತೆ 15% ಸಿಗುತ್ತೆ. ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋನ ಸೆಗ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಇನ್ನೇನು ಕೇಳಿದರೆ ಮಾರ್ಕೆಟಿಂಗ್ ಸೆಗ್ಮೆಂಟ್ ರೇಷಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಕೂಡ ತೋರಿಸ್ಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟಿಂಗ್ ರೇಷಿಯೋ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ. ಸೊ ನೀವು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಪ್ಪ ಅಂದ್ರೆ ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಈಕ್ವಲ್ಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಸಿಗುತ್ತೆ. ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಕ್ವಶನಲ್ಲಿ ನೋಡಿ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 40,000 ಅವರೇ ಕೊಟ್ಟಿದ್ದಾರೆ. ಸೊ 40,000 ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ಅಪ್ಲೈ ಮಾಡಿ ಜಸ್ಟ್ ಸಿಂಪಲ್ ಆಗಿ 40,000 ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ 4 lakh rupees ಅವರೇ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಂಟು 100 ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 40,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಮಗೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಮಗೆ 10% ಸಿಗುತ್ತೆ 10% ಸಿಗುತ್ತೆ. ಸೊ ಇದು ಎಕ್ಸ್ಪೆನ್ಸಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರ್ತಕ್ಕಂಥದ್ದು. ಸೊ ಎಕ್ಸ್ಪೆನ್ಸಸ್ ರೇಷಿಯೋನ ಸಿಂಪಲ್ ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೀವು ಯಾವುದೇ ಎಕ್ಸ್ಪೆನ್ಸಸ್ ರೇಷಿಯೋಸನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಇಂಡಿವಿಜುವಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಆಯಾ ಎಕ್ಸ್ಪೆನ್ಸಸ್ ರೇಷಿಯೋ ಸಿಗ್ತಾ ಆಗುತ್ತೆ. ಸೊ ಇದು ಒಂದು ಕ್ವಶನ್ 2024 ಕೇಳಿದ್ದು ಎಕ್ಸ್ಪೆನ್ಸಸ್ ರೇಷಿಯೋ ಮಾಡಿ ಅಂತ. ಸಿಂಪಲ್ ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಮಾಡ್ಕೊಳ್ಳಿ ನಿಮಗೆ ಎಕ್ಸ್ಪೆನ್ಸಸ್ ರೇಷಿಯೋ ಸಿಗುತ್ತೆ. ಅದಾದಮೇಲೆ ಅವ್ರು ಕೇಳಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಮತ್ತು ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ನ ಸಪ್ರೇಟಾಗಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಮಾಡ್ತೀರಾ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಇಂಟು 100 ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಮಾಡ್ತೀರಾ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ ಸಿಗುತ್ತೆ. ಅದಾದಮೇಲೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋನು ಸಿಗುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ರೇಷಿಯೋನು ಸಿಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವೆಲ್ಲ ಟಾಪಿಕ್ ಬೇಕೋ ಆ ಟಾಪಿಕನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.